अथैतदप्यशक्तोऽसि कर्तुं मद्योगमाश्रितः सर्वकर्मफलत्यागं ततः कुरु यतात्मवान्। श्रेयो हि ज्ञानात् ध्यानं विशिष्यते ध्यानात् कर्मफलत्यागः ತ್ಯಾಗಾತ್ ಶಾಂತಿರನಂತರಂ. ಒಂದು ವೇಳೆ ಇದು ಕೂಡ ನಿನಗೆ ಕಷ್ಟ ಅನಿಸಿದ್ರೆ ಎಲ್ಲವನ್ನು ಬಿಟ್ಟು ನನ್ನನ್ನು ಪೂಜಿಸುವಂತಹ ಯೋಗವನ್ನು ಪರಿಪಾಲಿಸು. ಆದರೆ ಇಲ್ಲಿ ಅವೆಲ್ಲದರ ಪ್ರತಿಫಲವನ್ನು ನನ್ನಲ್ಲೇ ಇಟ್ಟು ಆತ್ಮವನ್ನು ಸಂಯಮದಲ್ಲಿ ಇಟ್ಕೊಂಡು ಈ ಯೋಗವನ್ನು ಮಾಡು. ಇಲ್ಲಿ ನೋಡಿ, ದೇವರು ಎಷ್ಟು ಚೆನ್ನಾಗಿ ಒಂದು ಮಕ್ಕಳಿಗೆ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಮನಸ್ಸನ್ನ ಮತ್ತೆ ಬುದ್ಧಿಯನ್ನ ನನ್ನಲ್ಲೇ ಇಡು. ಇದು ತುಂಬಾ ಕಷ್ಟ ಆಯ್ತಾ? ನಿನ್ನ ಮನಸ್ಸನ್ನ ನನ್ನಲ್ಲಿಟ್ಟು ಯೋಗವನ್ನು ಮಾಡು. ಅದು ಕಷ್ಟ ಆಯ್ತಾ? ಯೋಗವನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಯಾವುದೇ ಕೆಲಸ ಮಾಡಬೇಕಾದ್ರೂ ನನಗೆ ಸಮರ್ಪಿಸು. ಅದು ಮಾಡಲಿ ಕಷ್ಟ ಆಗ್ತಾ ಇದೆಯಾ? ಯಾವುದೇ ರೀತಿಯಾದಂತಹ ಕೆಲಸವನ್ನ, ಧ್ಯಾನವನ್ನ ಅಥವಾ ನನ್ನ ಆರಾಧನೆಯನ್ನ ಮಾಡಬೇಕಾದ್ರೆ ಅದರ ಫಲಾಫಲಗಳನ್ನ ನನ್ನಲ್ಲಿ ಇಟ್ಟು ನೀನು ಮಾಡು. ಅಂದ್ರೆ 4 ಡಿಫ್ರೆಂಟ್ ಸ್ಟೇಜಲ್ಲಿ ಯಾವುದನ್ನಾದ್ರೂ ಮಾಡಿದ್ರು ನೀನು ನನ್ನಲ್ಲೇ ಬಂದು ಸೇರ್ತೀಯ ಅಂತ ಇಲ್ಲಿ ಸಖತ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಅಭ್ಯಾಸಕ್ಕಿಂತ ಜ್ಞಾನ ಪಡೆಯೋದು ಎಷ್ಟೋ ಮೇಲು. ಮತ್ತೆ ಧ್ಯಾನ ಮಾಡೋದು ಈ ಜ್ಞಾನ ಪಡೆಯೋದಕ್ಕಿಂತ ಉತ್ತಮ. ಹಾಗೆ ನಿನ್ನ ಎಲ್ಲಾ ಕೆಲಸ ಕಾರ್ಯಗಳ ಫಲಾಫಲಗಳನ್ನ ಬಿಟ್ಟು ನೀನಿರುವುದು ಧ್ಯಾನಕ್ಕಿಂತ ಮೇಲು ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ನಿನ್ನ ಫಲಾಫಲಗಳ ಅಪೇಕ್ಷೆಯನ್ನೆಲ್ಲ ಬಿಟ್ಟರೆ ಆಗ ನಿನ್ನಲ್ಲಿ ಎಂದೆಂದಿಗೂ ಕೊನೆಯೇ ಇರದಂತಹ ಶಾಂತಿ ನಿನ್ನಲ್ಲಿ ಬಂದು ನೆಲೆಸುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಭಗವಂತ ಹೀಗೆ ಹೇಳಿದ್ದಾರೆ.